ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಸಾವಿನ ಸಂಖ್ಯೆ 30ಕ್ಕೆ ಏರಿಕೆ. ಫೆಬ್ರವರಿ 4ರವರೆಗೆ ಎಲ್ಲ ವಿವಿಐಪಿ ಪಾಸ್ಗಳು ರದ್ದು. ಪೊಲೀಸ್ ವೈಫಲ್ಯದ ಬಗ್ಗೆ ತನಿಖೆ ಶುರು. ಜಗತ್ತಿನ ಅತಿ ದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಕಾಲ್ತುಳಿತ ದುರಂತ ನೆನೆದು ಯೋಗಿ ಭಾವುಕ. ಮೃತರ ಕುಟುಂಬಕ್ಕೆ ತಲಾ 25 ಲಕ್ಷ ಪರಿಹಾರ ಘೋಷಣೆ. ಘಟನೆ ಸಂಬಂಧ ನ್ಯಾಯಾಂಗ ತನಿಖೆಗೆ ಯುಪಿ ಸಿಎಂ ಆದೇಶ. ಫೆಬ್ರವರಿ 30ಕ್ಕೆ ವಸಂತ ಪಂಚಮಿ ವಿಶೇಷ ಸ್ನಾನ. ಮೌನಿ ಅಮಾವಾಸ್ಯೆ ದುರಂತದ ಬಳಿಕ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದ ಯೋಗಿ ಸರ್ಕಾರ. ಬಂದು ಹೋಗಲು ಪ್ರತ್ಯೇಕ ರಸ್ತೆ ವ್ಯವಸ್ಥೆ ಸೇರಿ ಹಲವು ಸುರಕ್ಷತಾ ಕ್ರಮ. ಮಹಾಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಸಾವು. ಆಂಬ್ಯುಲೆನ್ಸ್ ಮೂಲಕ ದೆಹಲಿಗೆ ಬಂದ ಮೃತದೇಹಗಳು. ಅಲ್ಲಿಂದ ಬೆಳಗಾವಿಗೆ ಏರ್ಲಿಫ್ಟ್. ಸಂಜೆ ಹೊತ್ತಿಗೆ ಸ್ವಗ್ರಾಮ ತಲುಪುವ ಸಾಧ್ಯತೆ. ಮಹಾಕುಂಭಮೇಳದಲ್ಲಿ ಭಾಗಿಯಾದ ಸ್ಟಾರ್ಸ್ ಗೆಳೆಯನ ಜೊತೆ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟ ರಾಜ್ ಬಿ ಶೆಟ್ಟಿ. ರಿಷಬ್ ಶೆಟ್ಟಿ ಅನುಶ್ರೀಯಿಂದಲೂ ಮಹಾದೇವನ ಜಪ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಕಡಿವಾಣ ಹಾಕೋದಕ್ಕೆ ತಯಾರಿ. ಸಚಿವ ಸಂಪುಟ ಸಭೆಯಲ್ಲಿ ಹೊಸ ಬಿಲ್ಗೆ ಒಪ್ಪಿಗೆ ಪಡೆಯಲಿರೋ ಸಿಎಂ. ಸುಗ್ರೀವಾಜ್ಞೆ ಮೂಲಕ ರಾಜ್ಯಪಾಲರಿಗೆ ಕಳಿಸಲಿರೋ ಸಿದ್ದರಾಮಯ್ಯ. ಬೆಳಗಾವಿಯಲ್ಲಿ ಫೈನಾನ್ಸ್ ಕಿರುಕುಳಕ್ಕೆ ಅರ್ಧ ಊರೇ ಖಾಲಿ. ಬೈಲಹೊಂಗಲ ತಾಲೂಕಿನ ಗಜಮಿನಾಳ ಗ್ರಾಮದಲ್ಲಿ ಸ್ಮಶಾನ ಮೌನ. ಸಾಲ ತುಂಬಲಾರದೆ ಗೋವಾ, ಮಹಾರಾಷ್ಟ್ರಕ್ಕೆ ಗುಳೆ ಹೋದ ಜನ. ಸಾಲ ವಸೂಲಿ ಮಾಡುವಾಗ ಕಿರುಕುಳ ಕೊಟ್ಟಿದ್ದಕ್ಕೆ ಓರ್ವ ಆತ್ಮಹತ್ಯೆ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ 5 ಮೈಕ್ರೋ ಫೈನಾನ್ಸ್ ವಿರುದ್ಧ ಎಫ್ಐಆರ್. 4 ಸಿಬ್ಬಂದಿ ಅರೆಸ್ಟ್. ನನ್ನ ಮೇಲೆ ತಪ್ಪು ಹೊರಿಸೋದು ಬೇಡ, ನಾನು ಸುಧಾಕರ್ ಜೊತೆ ಮಾತನಾಡ್ತೀನಿ ಎಂದ ಬಿವೈ ವಿಜಯೇಂದ್ರ. ನನ್ನ ತಪ್ಪಿದ್ರೆ ತಿದ್ಕೊಳ್ತೀನಿ ಎಂದ ಬಿಜೆಪಿ ರಾಜ್ಯಾಧ್ಯಕ್ಷ. ಕೆಲಸದ ಆಸೆ ತೋರಿಸಿ ವೇಶ್ಯಾವಾಟಿಕೆಗೆ ಯುವತಿಯರ ಬಳಕೆ. ಸಿಸಿಬಿಯಿಂದ 2 ಆರೋಪಿ ಮಹಿಳೆಯರು ಅರೆಸ್ಟ್. ಬ್ಯಾಡರಹಳ್ಳಿ ಪೊಲೀಸರಿಂದ ಉಮಾ ಮತ್ತು ಪುಷ್ಪಲತಾಗೆ ವಿಚಾರಣೆ. ಸುಪ್ರೀಂ ಕೋರ್ಟ್ ಕದ ತಟ್ಟಿದ ಸೀರಿಯಲ್ ಕಿಲ್ಲರ್. ಸ್ಥಳೀಯ ಜಿಲ್ಲಾ ಮತ್ತು ಹೈಕೋರ್ಟ್ನಲ್ಲಿ ತನ್ನ ವಿರುದ್ಧ ವಿವಿಧ ತೀರ್ಪು ಪ್ರಶ್ನಿಸಿ ಸೈನೈಡ್ ಮೋಹನ್ ಅರ್ಜಿ. ಎಲ್ಲ 20 ಪ್ರಕರಣಗಳಿಗೂ ವಕಾಲತ್ತು ವಹಿಸಲು ತನಗೆ ಅವಕಾಶ ಕೊಡಿ ಅಂತ ಮನವಿ. ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ನಡು ಬೀದಿಯಲ್ಲೇ ಚುಚ್ಚಿ ಕೊಲೆ. 2019ರಲ್ಲಿ ಗದಗದಲ್ಲಿ ನಡೆದಿದ್ದ ಡಬಲ್ ಮರ್ಡರ್ ಮರ್ಯಾದಾ ಹತ್ಯೆ ಅಂತ ಸಾಬೀತು. 4 ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ಪ್ರಕಟ. ವಿಜಯನಗರದಲ್ಲಿ ಬೆಳ್ಳಂ ಬೆಳಗ್ಗೆ ಭೀಕರ ಕೊಲೆ. ಮನಸೋ ಇಚ್ಛೆ ಚುಚ್ಚಿ ರಾಮಾಲಿ ಎಂಬಾತನ ಬರ್ಬರ ಹತ್ಯೆ. ಹೊಸಪೇಟೆ ಗ್ರಾಮೀಣ ಪೊಲೀಸರು ಬೆರಳಚ್ಚು ತಜ್ಞರು ಭೇಟಿ ಪರಿಶೀಲನೆ. ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೆ ದಿನಾಂಕ ಫಿಕ್ಸ್. ಏಪ್ರಿಲ್ 12ರ ಚೈತ್ರ ಪೌರ್ಣಮಿಯ ದಿನ ನಡೆಯಲಿದೆ ಮಹೋತ್ಸವ. 15ನೇ ಬಾರಿ ಕರಗ ಹೊರಲಿದ್ದಾರೆ ಕರಗ ಪೂಜಾರಿ ಎ ಜ್ಞಾನೇಂದ್ರ. ಹನ್ನೆರಡು ವರ್ಷದ ಬಳಿಕ ಇವತ್ತು ರಣಜಿ ಪಂದ್ಯದಲ್ಲಿ ಕೊಹ್ಲಿ ಕಣಕ್ಕೆ. ದೆಹಲಿ ತಂಡದಲ್ಲಿ ಆಡಲಿದ್ದಾರೆ ವಿರಾಟ್ ಕೊಹ್ಲಿ. ಹರಿಯಾಣ ವಿರುದ್ಧ ಕರ್ನಾಟಕ ಪರ ಅಖಾಡಕ್ಕಿಳಿಯುತ್ತಾರೆ ರಾಹುಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.